ಸೊ ಚಿತ್ರರಂಗದ ಬಗ್ಗೆ ಮಾತಾಡಲೇಬೇಕು ನಾನು. ಆದರೆ ಅದರಲ್ಲೂ ನಿಮ್ಮ ಆತ್ಮೀಯ ಮಿತ್ರರು ಇಬ್ಬರು, ಸೊ ಒಬ್ಬರಿದ್ದಾರೆ. ಭಾಳ ಜನ ಮಿತ್ರರು ಬಿಡಿ, ಎಲ್ಲರೂ ಆತ್ಮೀಯರೇ ನಿಮಗೆ. ಅದರಲ್ಲೂ ಮೊದಲನೇ ಹೆಸರು ಅಂತಂತಂದರೆ ರಜನಿಕಾಂತ್. ನಿಮ್ಮ ಆರೋಗ್ಯದ ಬಗ್ಗೆ ಅವ್ರು ವಹಿಸಿದಂಥ ಕಾಳಜಿ, ಗಂಡ ಹೆಂಡತಿ ಬಂದು ಮಾತಾಡಿ ಆಮೇಲೆ ನಿಮ್ಮನ್ನು ಸಿಂಗಾಪುರ್ಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಅಡ್ವೈಸ್ ಕೊಟ್ಟರು ಅವರೇನು ಅಂತ ಮಾತನ್ನು ಕೇಳಿದ್ವಿ ನಾವು. ಎಸ್, ಬಟ್ ಅದೆಲ್ಲ ಓಕೆ. ಬಟ್ ಅವ್ರು ದುಡ್ಡು ಕಟ್ಟೋದ್ರಿಂದ ನಗ್ತಾರೆ ಯಾರಾದ್ರು. ಸರ್ಕಾರದವ್ರು ಕೊಟ್ಟಿದ್ದಂದ್ರೆ ಎಸ್, ಐ ಅಗ್ರಿ. ಅದೇ ಸರ್ಕಾರದವ್ರದ್ದೊಂದು ಘನತೆ ಗೌರವ, ನನಗೆ ಕೊಟ್ಟ ಗೌರವ ಅಷ್ಟೇ. ಇಟ್ಸ್ ನಾಟ್ ದ ಕ್ವಶನ್ ಆಫ್ ಮನಿ, ಒಂದು ಗೌರವ ಅದು. ಅಂಬರೀಷ್ ಬಗ್ಗೆ ಮುಖ್ಯಮಂತ್ರಿಗಳಿಗಿದ್ದ ಕಾಳಜಿ, ಐ ಅಪ್ರಿಷಿಯೇಟ್ ಇಟ್. ಮನಸ್ಸಲ್ಲಿ ಸಂತೋಷ. ದುಡ್ಡು ಬಿಡಿ, ಸಂಪಾದನೆ ಮಾಡೋದು ಬೇಕಾದಷ್ಟಿದೆ ವಿಧಾನ. ಐ ಕ್ಯಾನ್ ಆಲ್ಸೋ ಅರ್ನ್. ಅಲ್ಲಿ ರಜನಿಯವರು ಅಡ್ವೈಸ್ ಮಾಡಿದ್ದ ಅಲ್ಲಿಗೆ ಹೋಗೋಕ್ಕೆ ಮೇಡಮ್ಗೆ? ರಜನಿ ವೈಫ್. ಐ ಸಿ. ಓಕೆ. ಸೊ ಇನ್ನೊಬ್ಬ ಮಿತ್ರ ನನಗೆ ಗೊತ್ತು ಅದು. ರಜನಿಗೆ ಹುಷಾರಿಲ್ದಾಗಲೂ ಅದೇ ನನಗೆ ಗೊತ್ತು. ನೀವು ಬೇರೆಯವ್ರಿಗೆ ಭಾಳ ಸುಲಭವಾಗಿ ಹೇಳ್ತೀರಿ. ಅಲ್ಲಲ್ಲ, ನನಗೆ ಐ ನೋ ದ ಡಾಕ್ಟರ್ ವೆಲ್. ಈಸ್ ಮೈ ಗುಡ್ ಫ್ರೆಂಡ್. ವಿ ಬೋತ್ ಆರ್ ಹಾರ್ಸ್ ಓನರ್ಸ್. ಕುದುರೆ ಮಾಲೀಕರು ನಾವಿಬ್ಬರು. ರಂಗಭಾಷ್ಯಂ ಅಂತ ಒನ್ ಆಫ್ ದ ಟಾಪ್ ಕಾರ್ಡಿಯಾಲಜಿಸ್ಟ್ ಇನ್ ತಮಿಳ್ನಾಡು. ಓಕೆ. ಅಂದರೆ ಇಂಡಿಯಾಗೆ, ಸೌತ್ ಇಂಡಿಯಾಗೆ ಒನ್ ಆಫ್ ದ ಬೆಸ್ಟ್ ಕಾರ್ಡಿಯಾಲಜಿಸ್ಟ್ ರಂಗಭಾಷ್ಯಂ ಅಂತ. ಅವ್ರ ಮಗ ಡಾಕ್ಟರ್ ಓಮಿ ಅಂತ. ಓಮಿ ನಾನು ಇಬ್ಬರು ಹಾರ್ಸ್ ಓನರ್ಸು, ಕುದುರೆ ಇಟ್ಟಿದ್ದೆ. ನಾವು ಈಸ್ ಇನ್ ಸಿಂಗಾಪುರ್ ಇನ್ ಸೇಮ್ ಎಲಿಜಬೆತ್ ಹಾಸ್ಪಿಟ್ಲಲ್ಲಿ. ಡಾಕ್ಟರ್ ಚಾಂಗ್ ಅಂತ ಈಸ್ ನಂಬರ್ 1 ವರ್ಲ್ಡಲ್ಲಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ. ಅವನಿಗೆ ಅಸೋಸಿಯೇಟ್. ಇನ್ ಮೋರ್ ದೆನ್ ದಟ್, ನಮ್ಮ ರಾಜೇಂದ್ರ ಸಿಂಗ್ ಬಾಬು ಮನೆ ಇದೆಯಲ್ಲ ಮೈಸೂರಲ್ಲಿ, ಅದ್ರ ಎದುರುಗಡೆ ಮನೆಯವನೇ, ಅಲ್ಲಿ ಕೆಲಸ ಮಾಡ್ತೀನಿ ಡಾಕ್ಟರ್ ರವಿಶಂಕರ್ ಅಂತ, ಕರ್ನಾಟಕದವನು. ಈಸ್ ಆಲ್ಸೋ ಲಿವರ್ ಟ್ರಾನ್ಸ್ಪ್ಲಾಂಟ್. ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾದ್ರೆ ಎಷ್ಟು ಗೊತ್ತಾ ಅವರ್ಸ್? ಆಪರೇಷನ್ ಟೇಕ್ಸ್ 23 hours. ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಟೇಕ್ಸ್ 23 hours. ಸೊ ಅಲ್ಲೂ ಗೆಳೆಯರಿದ್ದಾರೆ ನಿಮ್ಗೆ? ಮತ್ತೆ ಎಲ್ಲಿಲ್ಲ ಹೋಲಿ ಎಲ್ಲ ಕಡೆ ಇದ್ದಾರೆ. ಏನು ಅಂಬರೀಷ್ ಮಾಡೋ ಮೋಡಿ ಎಂತ ಹಂಗಾದ್ರೆ? ಎಲ್ಲ ಕಡೆಗೆ ಇರ್ತಾರೆ ನಿಮ್ಮವರು, ನಿಮ್ಮ ಸ್ನೇಹಿತರು, ನಮ್ಮವರು ಅಂತ. ನಾವು ಹೌ ವಿ ನಮ್ಮ ಅಕ್ವೆಂಟೆನ್ಸ್ ಹೆಂಗೆ ಮಾಡ್ಕೊಳ್ತೀವಿ ಅದ್ರ ಮೇಲೆ. ಹೋಲಿ ಮೇಂಟೈನ್ ಮಾಡೋದು ಭಾಳ ಕಷ್ಟ. ಬಿಕಾಸ್ ನಾವು ಹೋಗೋದು ಒಂದ್ಸತಿ, ಎಲ್ಲ 2 ವರ್ಷಕ್ಕೆ ಒಂದ್ಸತಿ, 3 ವರ್ಷಕ್ಕೆ ಒಂದ್ಸತಿ. ಅವ್ರ ಕಡೆಯಿಂದ ಬಿಕಾಸ್ ದೇ ಲವ್ ದೇರ್ ಮದರ್ ಲ್ಯಾಂಡ್ ಈಸ್ ಇನ್ ಬ್ಯಾಂಗ್ಳೂರು, ಕರ್ನಾಟಕ. ಇಲ್ಲಿಗೆ ಬರೋದು ಜಾಸ್ತಿನ, ನಾವು ಅಲ್ಲಿಗೆ ಹೋಗೋದು ಜಾಸ್ತಿನ? ದೇ ವಾಂಟ್ ಟು ಕಮ್ ಹಿಯರ್. ಅಮೇರಿಕಾಗೆ 2 ಸತಿ ಹೋಗ್ತೀವಿ ನಾವು. 10 ವರ್ಷಕ್ಕೆ ಒಂದು ಸತಿ ಹೋಗಿರ್ಬೋದು, 2 ಸತಿ ಹೋಗಿರ್ಬೋದು, ಮುಗಿದಾಯ್ತು. ಅಲ್ಲಿಂದ ಸೊ ಹೆಂಗೆ ನಾವು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀವಿ ಅದ್ರ ಮೇಲೆ ಹೋಗಿ. ಯಾಕಂದ್ರೆ ಒಂದು ಮಾತಿದೆ, ಸ್ನೇಹ ಮಾಡ್ಕೊಳ್ಳೋದು ಭಾಳ ಸುಲಭ, ಆದ್ರೆ ಅದನ್ನು ಉಳಿಸ್ಕೊಳ್ಳೋದು, ಅದನ್ನು ಬೆಳೆಸೋದು ಭಾಳ ಕಷ್ಟ ಅಂತ. ವೆರಿ ಡಿಫಿಕಲ್ಟ್. ಅಂಬರೀಷ್ ಅವ್ರಿಗೆ ಈ ಕಲೆ ಸಿದ್ಧಿಸ್ಬಿಟ್ಟಿದೆ ಅಂತ. ಹೌದು. ಇಲ್ಲಾಂದ್ರೆ ನಾನು ವಿಷ್ಣು ಸೇಮ್ ಈಗ ಒಂದೇ ಇದರಲ್ಲಿ ಲೈನಲ್ಲಿದ್ದು ಇಷ್ಟು ದೊಡ್ಡ ಫ್ರೆಂಡ್ಸ್ ಆಗಿರೋಕ್ಕಾಗುತ್ತಾ? ವಿ ಆರ್ ಟ್ರಾವೆಲಿಂಗ್ ಟುಗೆದರ್ ಇನ್ ಇದರಲ್ಲಿ, ನಮ್ಮ ಫಿಲ್ಮ್ ಡಮ್ಮಲ್ಲಿ ವಿ ಆರ್ ಟ್ರಾವೆಲಿಂಗ್ ಟುಗೆದರ್. ಬಟ್ ನಾವಿಬ್ರಿಗೇನು ನಮ್ಗೆ ಕಾಂಪಿಟೇಷನ್ ಅಂದರೆ ಗೊತ್ತಿಲ್ಲ. ಅವನಿಗೆ ನಮಗೆ ಹೌ ವಿ ಅಂಡರ್ಸ್ಟ್ಯಾಂಡ್ ಈಚ್ ಅದರ್ ಅಂತ. ನೀನು ಚಡ್ಡಿ ದೋಸ್ತಿ ಕಾಣ ಕುಚ್ಚುಕು, ಜೀವಕ್ಕಿನ್ನ ದಾಸ್ತಿ ಕಾಣ ಕುಚ್ಚುಕು. ಓ ಗೆಳೆಯ, ಜೀವದ್ ಗೆಳೆಯ, ನಿಂಗೆ ಶಾನೆ ಕ್ವಾಪ ಕಣೋ. ಕ್ವಾಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣೋ. ಕುಚ್ಚುಕು ಕುಚ್ಚುಕು ಕುಚ್ಚುಕು, ಓಯ್ ಕುಚ್ಚುಕು ಕುಚ್ಚುಕು ಕುಚ್ಚುಕು. ನಾನು ಚಡ್ಡಿ ದೋಸ್ತಿ ಕಾಣ ಕುಚ್ಚುಕು, ದೋಸ್ತಿ ಮ್ಯಾಲೆ ಕ್ವಾಪ ಬೇಡ ಕುಚ್ಚುಕು. ಓ ಗೆಳೆಯ, ಜೀವದ್ ಗೆಳೆಯ, ನಿಂದು ತಾಯಿ ಪ್ರೀತಿ ಕಣೋ. ಪ್ರೀತಿಗೂ ಒಂದು ಕೈ ದೋಸ್ತಿ ಜಾಸ್ತಿ ಕಣೋ. ನೋಡಿ, ರಜನಿದಾದ ನಂತರ ನಾನು ವಿಷ್ಣುವರ್ಧನ್ದೇ ಕೇಳಬೇಕು ಅಂತಿದ್ದೆ ನಾನು. ಅವ್ರ ಹೆಸರಲ್ಲಿ
ಪ್ರಶಸ್ತಿ ಬೇರೆ ಸ್ವೀಕರಿಸಿದ್ರಿ ನೀವು. ಆತ್ಮೀಯ ಗೆಳೆಯ, ಕುಚುಕು ಗೆಳೆಯ. ಪಾಪ ಟು ಅರ್ಲಿ ವಿ ಲಾಸ್ಟ್ ಯು ಅಲ್ವಾ? ಟು ಅರ್ಲಿ, ನೆನ್ಸೋಕ್ಕೆ ಆಗಲ್ಲ. ಇನ್ನೂ ದಿನ ಮಾತಾಡ್ತೀನಿ, ಲೈ ಬರ್ತೀಯಲ್ಲ, ಬೆಳಗ್ಗೆ ಬಂದ್ಬಿಡ್ತೀನಿ ಅಂತ. ಬೆಳಗ್ಗೆ ಬಾಡಿ ಬಂತು. ಅದಕ್ಕೆ ಯಾವುದು ಶಾಶ್ವತ ಅಲ್ಲ. ಎಷ್ಟು ಫಾರ್ ನೀವು ಒಳ್ಳೇದು ಮಾಡ್ತೀರಾ, ಮಾಡಿಬಿಟ್ಟು ನಗನಗ್ತಾ ಇದ್ದು ಯಾರನ್ನು ದ್ವೇಷ ಮಾಡದೆ ಪ್ರೀತಿ ಅಭಿಮಾನ ಸಂಪಾದನೆ ಮಾಡಿ ಜೀವನದಲ್ಲಿ ಅಂಬರೀಷ್ ಇದ್ರಪ್ಪ, ಒಳ್ಳೆಯವನಾಗಿದ್ದನಪ್ಪ ಅಂತ ಅಷ್ಟು ಸಾಕು. ಕನ್ನಡ ಚಿತ್ರರಂಗದ ಬಗ್ಗೆ ಕೊನೆಯದಾಗಿ ಹೇಳ್ಬಿಡಿ ಸರ್. ಚಿತ್ರರಂಗ ಇಸ್ ಗೋಯಿಂಗ್, ನೀವು ಹೊಸ ಹೊಸ ಪ್ರತಿಭೆಗಳು ಬರ್ತಾ ಇದ್ದಾರೆ, ಹೊಸ ಹೊಸ ಡೈರೆಕ್ಟರ್ಸ್ ಬರ್ತಾ ಇದ್ದಾರೆ. Actors also, technology also improved. We are also competing with ಈಗ ದೊಡ್ಡ ದೊಡ್ಡ ಪಿಕ್ಚರ್ಗಳು, ಒಂದೊಂದು ಹಿಂದಿ ಪಿಕ್ಚರಲ್ಲಿ ಮಾಡೋ ಒಂದೊಂದು ಫೈಟ್ನ ನಾವೊಂದು ಪಿಕ್ಚರ್ ಮಾಡ್ಬಿಡ್ಬೋದು ಇಲ್ಲಿ. ಬಟ್ ಸ್ಟಿಲ್ ಅವತ್ತಿಂದ ಇವತ್ತು ತನಕ ನಾವು ನೋಡ್ತಾ ಇದ್ದೀವಿ. ವಿ ಆರ್ ಕಾಂಪಿಟಿಂಗ್. MG ರೋಡ್ ಈಸ್ ದ ಮೇನ್ ರೋಡ್ ಆಫ್ ಕರ್ನಾಟಕ. ಕರ್ನಾಟಕದ ಮೇನ್ ರೋಡ್ ಮಹಾತ್ಮ ಗಾಂಧಿ ರೋಡ್, where you don't see one single poster of Kannada films. ಅನ್ಫಾರ್ಚುನೇಟ್ ಅನ್ನೋದಕ್ಕೆ. ನಮ್ಮ ಕಾಲದಲ್ಲೆಲ್ಲ ಹೆಂಗಿತ್ತು ಅಂದರೆ, ಕೆಂಪೇಗೌಡ ಸರ್ಕಲ್ ಇಸ್ ದ ಹಾರ್ಟ್ ಆಫ್ ಕರ್ನಾಟಕ. 10 ಅಡಿ 15 ಅಡಿ ಮ್ಯಾಕ್ಸಿಮಮ್ ಗೀತಾ ಥಿಯೇಟ್ರ್ ಅಂತ ಇತ್ತು. 25 ಅಡಿ ಹಿಮಾಲಯ ಥಿಯೇಟ್ರ್ ಇತ್ತು. 100 ಮೀಟರ್ಸ್ ಮೂವಿ ಲ್ಯಾಂಡ್, 75 ಮೀಟರ್ಸ್ ನಿಮ್ಮ ಎಂಥದ್ದು ನಟರಾಜ. ಅದು ನಟರಾಜ ಅಲ್ಲ, ಈ ಕಡೆ ಈ ಕಡೆಗೆ ಅಪ್ಸರ, ಇನ್ನು ಆ ಕಡೆಗೆ ಮೆಜೆಸ್ಟಿಕ್ ಅಲ್ಲ, ಹಿಂಗೆ ಉಪ್ಪಾರಪೇಟೆ ಕಡೆಗೆ ಹೋಗ್ತೀವಲ್ಲ ಲೆಫ್ಟ್. ಈಗ ಹೊಡೆದಾಕ್ಬಿಟ್ಟಿದ್ದಾರೆ ನರ್ತಕಿ ಇದರಲ್ಲಿ ಮೇನ್ ರೋಡ್. ಅವಾಗ ನರ್ತಕಿ ಇರಲಿಲ್ಲ, ಅವಾಗಿದ್ದಿದ್ದು ಅಲಂಕಾರ, ಕೆಂಪೇಗೌಡ, ಸ್ಟೇಟ್ಸು, ಆಮೇಲೆ ಹಿಂಗೆ ಇಷ್ಟೇ. ಇವಾಗ ನೋಡಿ ಸರ್ ಎಂಥ ಸ್ಥಿತಿ ಬಂದಿದೆ. ಎಲ್ಲ ಮಲ್ಟಿಪ್ಲೆಕ್ಸ್ ಆಗ್ಬಿಡ್ತು. ಅವೆಲ್ಲ ಇಲ್ವೇ ಇಲ್ಲ. ಹಿಂದಿ ಮೂವಿ ಲ್ಯಾಂಡ್ ಇಸ್ ಕಾಲ್ಡ್ ತೆಲುಗು ಸೆಂಟರ್. ಕೆಂಪೇಗೌಡಲ್ಲಿ 15 ಅಡಿ ಗೀತಾ ತಮಿಳ್ ಸೆಂಟರ್. ಹಿಮಾಲಯ ಸೆಕೆಂಡ್ ರನ್ ಆಫ್ ಇಂಗ್ಲೀಷ್ ಸೆಕ್ಸ್ ಪಿಕ್ಚರ್ಸ್, ಅದರ್ವೈಸ್ ಸೆಕೆಂಡ್ ರನ್ ಆಫ್ ಹಿಂದಿ. ಮೂವಿ ಲ್ಯಾಂಡ್ ನೀವು ನೋಡ್ದಂಗೆ ತೆಲುಗು ಸೆಂಟರ್. ಕನ್ನಡಕ್ಕೆ ಉಳಿದಿದ್ದು ಕೆಂಪೇಗೌಡ ಸೆಕೆಂಡ್ ರನ್, ಸಾಗರ್, ಸ್ಟೇಟ್ಸು, ಅಲಂಕಾರು ಹಿಂದಿ ಸೆಂಟರು. MG ರೋಡ್ ನೋಡಿದ್ರೆ ಒಂದು ಕನ್ನಡ ಪಿಕ್ಚರ್ ಇಲ್ಲ. ನಟರಾಜ್ ನೋಡಿದ್ರೆ ತಮಿಳ್ ಸೆಂಟ್ರು, ಸ್ವಾಗತ್ತು ತಮಿಳ್ ಸೆಂಟ್ರು. ಎಲ್ಲಿದೆ ನಿಮ್ಮ ಕರ್ನಾಟಕ? ಇದನ್ನೂ ಫೇಸ್ ಮಾಡ್ಕೊಂಡು ಬಂದ್ವಿ ನಾವೆಲ್ಲ. ರಾಜ್ಕುಮಾರ್ ಅವ್ರ ಕಾಲದಿಂದ, ವಿಷ್ಣು ಕಾಲದಿಂದ, ಅಂಬರೀಷ್ ಕಾಲದಿಂದ, ಶಂಕರ್, ಅನಂತನಾಗ್, ವಿ ಆಲ್ ಫೇಸ್ ದಿಸ್. ಬಟ್ ಸ್ಟಿಲ್ ಟುಡೇ ಫಿಲ್ಮ್ಡಮ್ ಈಸ್ ದೇರ್. ಬಿಟ್ಟಿಲ್ಲ. ಜನಕ್ಕೆ ಒಂದಾದ್ಮೇಲೆ ಒಂದು ನಡೆಯುತ್ತೆ. ಅಲ್ಲ, ನಿಮ್ಮ ಕಾಲಕ್ಕೂ ಈಗಿನ ಕಾಲಕ್ಕೂ ಭಾಳ ವ್ಯತ್ಯಾಸ ಇದೆ ಸರ್. ಯಾಕಂದರೆ ನೋಡಿ, ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಮೊನ್ನೆ ನಮ್ಮ ಈ ಕೆಂಪೇಗೌಡ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಿದ್ರಲ್ಲ ರಾಜು, ಒಂದು ಕಥೆ ಹೇಳ್ತಾ ಇದ್ರು ತಮ್ಮ ಬಗ್ಗೆ. ಹುಷಾರಿಲ್ದಂಗೆ ಆದಾಗ ನೀವು ಶೂಟಿಂಗ್ ಹೋಗಿ, ಅಂಬರೀಷ ಇದಕ್ಕೆ ಕೆಂಪೇಗೌಡನ ಪಾತ್ರ ಮಾಡ್ತಾ ಇದ್ದೀರಿ ತಾವು. ಅದರಲ್ಲಿ ಶೂಟಿಂಗಿಗೆ ಹೋಗಿ ನಿಮಗೆ ಮಧ್ಯದಲ್ಲೇ ನಿಮಗೆ ಯಾಕೋ ಮೇಲೆ ಹುಷಾರಿಲ್ಲ ಅಂತ ಅನಿಸಿದೆ ನಿಮಗೆ. ಆದರೂ ಇಡೀ ಟೀಮ್ ನನಗೋಸ್ಕರ ಕಾಯ್ತಾ ಇದೆ ಅಂತ ನೀವು ಹೋಗಿ ಅವ್ರಿಗೆ ಹೇಳಿ ನೀವು ವಾಪಸ್ ಬಂದು ಹಂಗೆ ಬರ್ತಾ ಕೊಲಂಬಿಯಾ ಹಾಸ್ಪಿಟ್ಲಿಗೆ ಸೇರ್ಕೊಂಡಿರಿ ಅಂತ. ಸೇಮ್ ಥಿಂಗ್, ಅದೇ ಹೇಳಿದ್ ನಾನು. ಯಾಕೆಂದ್ರೆ ಅಷ್ಟು ಜನ ಇದ್ರು 1 hour ಹೆಂಗಾದ್ರೂ ಮುಗಿಸ್ಬಿಟ್ಟು ಬಂದ್ಬಿಡೋಣ ಅಂತ ಹೋದೆ. ನೋಡಿ, ಐ ಕುಡಂಟ್. ಫಸ್ಟ್ ಟೈಮ್ ಹೇಳಿದ. ಅಲ್ಲ, ಈಗಿನ ಇದರಲ್ಲಿ ಅಂಥ ಒಂದು ಆ ಇಂಟಿಮೆಸಿ, ಆಮೇಲೆ ಒಂದು ಶ್ರದ್ಧೆ, ಆ ಕಮಿಟ್ಮೆಂಟ್ ಕಡಿಮೆ ಆಗ್ತಿದೆ ಅಂತ ಅನ್ಸಲ್ವಾ ಸರ್?
ನಮಗೆ ಸ್ವಲ್ಪ ಟಚ್ ಇಲ್ಲ. ನಾವು ಹೋದ ಕಡೆ ಎಲ್ಲರೂ ನಾನು ಇಷ್ಟಪಡ್ತಾರೆ. ಆ್ಯಕ್ಟ್ ಮಾಡ್ತೀನಿ. ಆ್ಯಕ್ಟ್ ಮಾಡಬೇಕಾದ್ರೆ ಫಸ್ಟ್ ಕಂಡೀಷನ್ನೇ ನಾವು ಹಾಕೋದು ಅದು. ನಾವು ಬಂದಾಗ ಶೂಟಿಂಗು, ನಾವು ಹೋದಾಗ ಬ್ಯಾಕಪ್. ಮುಂಚೆ ಅದಿಲ್ಲ. ವಿ ಆರ್ ಕಮಿಟೆಡ್. ನಿಜ. ಈಗ ನನಗೆ ಈ ರಾಜಕೀಯ ಒತ್ತಡದಲ್ಲಿ ಐ ಡೋಂಟ್ ನೋ ವಾಟ್ ವಿಲ್ ಹ್ಯಾಪನ್ ಅಂತ. ಮೊನ್ನೆ ಬೋರ್ಡಿಂಗ್ ಪಾಸ್ ತಗೊಂಡು ಇಟ್ಕೊಂಡು ಆನ್ ದೇವಿ ಹೋಗ್ತಾ ಕ್ಯಾನ್ಸಲ್ಡ್ ಆ್ಯಂಡ್ ಕೇಮ್ ಬ್ಯಾಕ್. ಸೇಮ್ ಇಲ್ಲ, ನೀವು ಹೋಗಬಾರ್ದು ಅಂದ್ಬಿಟ್ರು. ವಾಪಸ್ ಬಂದೆ. ಸೊ ಆಲ್ ದೀಸ್ ಥಿಂಗ್ಸ್ ಆಗುತ್ತೆ. ಚಿತ್ರರಂಗ ಚೆನ್ನಾಗಿರುತ್ತೆ ಬಿಡಿ, ನಾವೆಲ್ಲ ಗೊತ್ತಾಗಿದ್ದು. ಇವತ್ತು ದಿನ ಕರ್ನಾಟಕದಲ್ಲಿ ಯಾರು ಸರ್ ನೋಡಿ, ರಾಜ್ಕುಮಾರ್, ವಿಷ್ಣುವರ್ಧನ್ ಇಲ್ಲ, ಉಳಿದಿರೋರು ಅಂಬರೀಷ್ ಮಾತ್ರ. ಅಂಬರೀಷ್ ಅವ್ರ ಮೇಲಿದೆ ಜವಾಬ್ದಾರಿ. ಆದರೆ ಅಂಬರೀಷ್ ಅವ್ರಿಗೆ 108 ಜವಾಬ್ದಾರಿಗಳನ್ನ ಅವ್ರು ಹೊತ್ಕೊಂಡಿದ್ದಾರೆ. ಇಲಾಖೆ ಜವಾಬ್ದಾರಿ ಇದೆ ಅವರಿಗೆ, ಮಂತ್ರಿಗಳು ಬೇರೆ. ಏನೇ ಆದರೂ ಸಿನಿಮಾ ನಾನು ಆವತ್ತಿನ ಥರ ಇವತ್ತಿನ ಕಾಲೇಜ್ ಸ್ಟೂಡೆಂಟ್ ಥರ ಆ್ಯಕ್ಟ್ ಮಾಡೋಕ್ಕಾಗತ್ತಾ? ಆಗಲ್ಲ. ಸೊ ಒಂದೊಂದು ಆರಾಮಾಗಿ ಒಂದೊಂದು ನಮಗೂ ಒಂಥರ ಚೂಲು ಇರುತ್ತಲ್ಲ. ಎಲ್ಲೋದ್ರೂ ಕಲೆ ಅನ್ನೋದು ಅಷ್ಟು ಈಸಿಯಾಗಿ ವಿ ವಿಲ್ ನಾಟ್. ಆ ಟಚ್ ಇಟ್ಕೊಳ್ಬೇಕಾದ್ರೆ ವರ್ಷಕ್ಕೆ ಒಂದು ಪಿಕ್ಚರ್ ಮಾಡ್ತೀವಿ ಸರ್. ಫ್ಯಾಂಟಾಸ್ಟಿಕ್ ಸರ್. ಸೊ ಇದೆಲ್ಲದರ ಜೊತೆಗೆ ರಾಜ್ಯದ ಜನರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಫೈನಲ್? ಹೇಳೋದನ್ನೆಲ್ಲ ನನ್ನ ಕೈಲಾಗಿದ್ದೆಲ್ಲ ಒಳ್ಳೇದು ಮಾಡಿ. ಅಂಬರೀಷ್ ಇದ್ದಪ್ಪ, ಅಂಬರೀಷ್ ಚೆನ್ನಾಗಿದ್ದಪ್ಪ, ಒಳ್ಳೇದು ತಂದಿದ್ದ, ಬದುಕಿದ್ದಪ್ಪ ಅಂತ ಜನಗಳ ಕೈಲಿ ಹೇಳಿಸ್ಕೊಂಡ್ರೆ ಅದಕ್ಕಿಂತ ಇನ್ನೇನಿಲ್ಲ ಅಂತ ಹೇಳಿ. ಸೊ ಐ ಥಿಂಕ್ ಐ ಸ್ಪೋಕನ್ ಟು ಮಚ್ ವಿತ್ ಯು. ಸೊ ಇನ್ನು ಸಾಧ್ಯನೇ ಇಲ್ಲ ಇನ್ನು ಅಂತ. ಇನ್ನಿಲ್ವೇನೂ ಆಗಲ್ಲ. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಎಸ್, ಇದು ಅಂಬರೀಷ್ ಅವರ ಜೊತೆಗಿನ ವಿಶೇಷ ಕಾರ್ಯಕ್ರಮ ಅಂಬಿ ಅಂತರಂಗ. ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಒಟ್ಟಾರೆಯಾಗಿ ಅಂಬರೀಷ್ ಅವರಿಗೆ ಸಾಕಷ್ಟು ಕನಸು ಕನವರಿಕೆಗಳಿದೆ. ಬೇಕಾದಷ್ಟು ಆರೋಪಗಳು ಬರ್ಬೋದು, ಬೇಕಾದಷ್ಟು ಮಾತುಗಳು ಕೇಳ್ಬೋದು. ಆದರೆ ನಮ್ಮ ದಾರಿಲಿ ನಾವು ನಡೆಯಬೇಕು ಅನ್ನುವಂಥ ಮಾತು. ಅಂಬರೀಷ್ ಸಾಕಷ್ಟು ಬದಲಾಗಿದ್ದಾರೆ. ಅವ್ರು ಹೇಳ್ತಾರೆ, ಕುಡ್ತಾ ಅನ್ನುವಂಥದ್ದು ಬಹಳ ಕಡಿಮೆ ಆಗಿದೆ, ಸಿಗರೇಟ್ ಅನ್ನೋದನ್ನು ಬಿಟ್ಬಿಟ್ಟಿದ್ದೀನಿ ನಾನು. ಜೊತೆಗೆ ಒಂದು ಸಂದೇಶ ಕೂಡ ರವಾನೆ ಆಯಿತು, ನಾನು ಬಿಟ್ಟಿದ್ದೀನಿ, ಯಾಕಂದರೆ ನನ್ನ ಸ್ಥಿತಿ ನಿಮಗೆ ಬರಬಾರ್ದು, ನೀವು ಕೂಡ ಬಿಡಬೇಕು ಅನ್ನುವಂಥ ಒಂದು ಸಂದೇಶ. ಒಟ್ಟಾರೆಯಾಗಿ ಅಂಬರೀಷ್ ಅವರ ಮೇಲೆ ಸಾಕಷ್ಟು ನಿರೀಕ್ಷೆಗಳಿದೆ ನಮಗೆ. ಆ ನಿರೀಕ್ಷೆಗಳನ್ನು ಅಂಬರೀಷ್ ಮುಟ್ಲಿ ಅಂತ ಹಾರೈಸ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.